ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ನಿಮ್ಮೆಲ್ರಿಗೂ ಮತ್ತೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ತುಂಬಾ ಜನ ಕೇಳ್ತಾನೆ ಇದ್ರಿ ವಿಡಿಯೋಸ್ ಹಾಕಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತ ಹೇಳಿ. ಸೊ ಫೈನಲಿ ನಿಮ್ಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಟೈಟಲ್ ನೋಡಿ ತಿಳ್ಕೊಂಡಿದ್ರ ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಈ ಫೆಬ್ರವರಿ ಮಂತೆ ಎಂತರ ಲವ್ ಮಂತ್ ಅಂತ ಹೇಳ್ಬೋದು, ವ್ಯಾಲೆಂಟೈನ್ಸ್ ಡೇ ಮಂತ್ ಅಲ್ವಾ. ಸೊ ಹಾಗಾಗಿ ಒಂದು ಲವ್ ಟಾಪಿಕ್ ನೇ ತಗೊಂಡ್ಬಂದು ನಿಮ್ಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಅದ್ರ ರಿಲೇಟೆಡ್ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ನ ಟೆಕ್ನಿಕ್ ಅಥವಾ ಟೂಲ್ಸ್ ಅದನ್ನ ಹೆಂಗ್ ಬಳಸಬೇಕು, ಹೆಂಗೆ ನೀವು ಲವ್ ನ ಮ್ಯಾನಿಫೆಸ್ಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡಕ್ಕೆ ಈ ವಿಡಿಯೋನ ತಗೊಂಡ್ಬಂದಿದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಸೊ ಫುಲ್ ಆಗಿ ನೋಡಿ, ಅರ್ಥ ಆದ್ರೆ ಒಂದ್ 2 ಸಲ ನೋಡಿ, ಆಮೇಲೆ ನಿಮ್ ಡೌಟ್ ಬಂದ್ರೆ ಮಾತ್ರ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದೇನೋ ನಿಮ್ಗೆ ಅವಶ್ಯಕತೆ ಇಲ್ಲದೆ ಇದ್ದಾಗ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನರ್ಸ್, ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಅವ್ರಿಗೆ. ಸೊ ಲೆಟ್ಸ್ ಬಿಗಿನ್. ಸೊ ಹೌ ಟು ಮ್ಯಾನಿಫೆಸ್ಟ್ ಲವ್ ಅಂತ ಬಂದಾಗ ನನಗೆ ತಿಳ್ಕೊಂಡಿರೋ ಅಷ್ಟು ವಿಚಾರಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಇಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆಯ್ತಾ? ಸೊ ಫಸ್ಟು ಯಾವುದೇ ವಿಚಾರಕ್ಕೆ ತಗೊಳ್ಳೋಣ ನಾವು. ನಾಟ್ ಓನ್ಲಿ ಲವ್, ಮನಿ ಅಥವಾ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಫಸ್ಟ್ ಹೀಲ್ ಯೋರ್ ಸೆಲ್ಫ್. ತುಂಬಾನೇ ಇಂಪಾರ್ಟೆಂಟು. ತುಂಬಾ ಜನ ಈ ವಿಡಿಯೋ ನೋಡ್ತಿರೋರು, ನೋಡದೇ ಇರೋರು, ಅರ್ಧಂಬರ್ಧ ತಿಳ್ಕೊಂಡಿರೋರು, ಇವಾಗ ಜರ್ನಿಗೆ ಬರ್ತಿರೋರು, ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬರ್ತಿರೋರು ತುಂಬಾ ಜನ ಅನ್ಕೊಂತೀರಾ ಡೈರೆಕ್ಟ್ ಟೆಕ್ನಿಕ್ ಹೋಗೋದೇ ಮ್ಯಾನಿಫೆಸ್ಟೇಷನ್ ಅಲ್ಲ. ಫಸ್ಟ್ ಹೀಲ್ ಅಂಡ್ ಮ್ಯಾನಿಫೆಸ್ಟ್ ಅಂತ ತುಂಬಾ ಜನ ಹೇಳ್ತಾರೆ. ನಾನು ಕೂಡ ಒಂದ್ ಟೈಮಲ್ಲಿ ತುಂಬಾ ಇಗ್ನೋರ್ ಮಾಡಿದೀನಿ. ವಾಟ್ ಈಸ್ ದಿಸ್ ಹೀಲಿಂಗ್ ಅಂತೆ, ಯಾರು ಇವೆಲ್ಲ ಮಾಡ್ತಾರಂತ. ಬಟ್ ಟ್ರಸ್ಟ್ ಮೀ, ನೀವೆಷ್ಟು ಬೇಗ ಹೀಲ್ ಆಗ್ತಿರೋ, ಎಷ್ಟು ಪರವಾಗಿಲ್ಲ, ನಿಮ್ಮ ಪ್ರೋಸೆಸ್ ಸ್ಲೋ ಇದ್ರೂ ಪರವಾಗಿಲ್ಲ, ಬಟ್ ಹೀಲ್ ಆದ್ರೆ ತುಂಬಾನೇ ಒಳ್ಳೇದು. ನನ್ ಕೇಳೋದಾದ್ರೆ ಫಸ್ಟ್ ಹೀಲಿಂಗ್ ಇಸ್ ದ ಬೆಸ್ಟ್ ಅಂಡ್ ಹೀಲಿಂಗ್ ಇಸ್ ಎವ್ರಿಥಿಂಗ್. ತುಂಬಾ ಚೆನ್ನಾಗಿ ಆಗ್ತೀರಾ ನಿಮ್ ಲೈಫಲ್ಲಿ. ಸೊ ಫಸ್ಟ್ ಹೀಲ್, ಏನ್ನ ಹೀಲ್ ಮಾಡ್ಬೇಕು ಅಂತ ಕೇಳಿದ್ರೆ, ಹೀಲ್ ಯೋರ್ ಪಾಸ್ಟ್ ವ್ಯಕ್ತಿಗಳಾಗಿರ್ಬೋದು, ಪಾಸ್ಟ್ ಸಿಚುಯೇಷನ್ ಆಗಿರ್ಬೋದು, ರಿಲೇಟೆಡ್ ಟು ನಿಮ್ಮ ಲವ್ ಅಥವಾ ರಿಲೇಶನ್ಶಿಪ್ಗೆ. ಸೊ ಹಿಂದೆ ನಿಮ್ಗೆ ಯಾರೋ ಒಬ್ಬರ ಜೊತೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರುತ್ತೆ, ಬ್ರೇಕಪ್ ಆಗಿರುತ್ತೆ ಫಾರ್ XYZ ರೀಸನ್ ಇಂದ. ಫಸ್ಟ್ ಸ್ಟಾರ್ಟ್ ಹೀಲಿಂಗ್ ಯೋರ್ ಸೆಲ್ಫ್ ಅಂಡ್ ಫರ್ಗಿವ್ ಯುವರ್ ಎಕ್ಸ್ ಬಾಯ್ ಫ್ರೆಂಡ್ ಆರ್ ಗರ್ಲ್ ಫ್ರೆಂಡ್. ಅದು ತುಂಬಾನೇ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಗೊತ್ತಾ, ಅವ್ರ ಮೇಲಿರೋ ಕೋಪಕ್ಕೆ ಇನ್ನೊಬ್ಬ ಹೊಸ ಬಾಯ್ ಫ್ರೆಂಡ್ ನ ಹುಡ್ಕೊಳ್ಳೋದು, ಇನ್ನೊಂದು ಹೊಸ ಗರ್ಲ್ ಫ್ರೆಂಡ್ ನ ಹುಡ್ಕೊಳ್ಳೋದು, ಹಿಂಗೆಲ್ಲಾ ಮಾಡ್ಕೊಂಡು ಅವ್ರ ಮೇಲೆ ಜಿದ್ದಾಗ ಮಾಡ್ತಿದ್ದೀರಾ. ನಿಮ್ಗೇನ್ ಬೇಕು ಅಂತ ನೀವ್ ಮಾಡ್ತಿಲ್ಲ. ಸೊ ಹಾಗಾಗಿ ಪ್ಲೀಸ್ ಹೀಲ್ ಯುವರ್ ಪಾಸ್ಟ್ ರಿಲೇಶನ್ಶಿಪ್. ಸೊ ಫಸ್ಟ್ ಐ ರೆಕಮೆಂಡ್ ಹೀಲ್ ಯುವರ್ ರಿಲೇಶನ್ಶಿಪ್ ವಿತ್ ಯುವರ್ ಪೇರೆಂಟ್ಸ್, ಬಿಕಾಸ್ ನಮ್ಮ ಸೋರ್ಸ್ ಅಲ್ಲಿಂದನೇ ಬರೋ ಕಾರಣ. ಹೀಲ್ ಯುವರ್ ಪೇರೆಂಟ್ಸ್ ಹೆಂಗ್ ಹೀಲ್ ಮಾಡ್ಬೋದು ಅಂದ್ರೂ, ಫಸ್ಟ್ ನಿಮ್ಮ ತಂದೆ ತಾಯಿಗೆ ಸಾರಿ ಕೇಳಿ. ಅಪ್ಪ ಅಮ್ಮ, ಐ ಆಮ್ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಮನ್ಸಾರೆ ಡೆಪ್ತ್ ಆಗಿ ನಿಧಾನವಾಗಿ ಹೇಳಿ. ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗೋದಲ್ಲ. ಅಪ್ಪ ಅಮ್ಮ, ಐ ಆಮ್ ಸಾರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಮನ್ಸಾರೆ ಸಪ್ರೇಟ್ ಆಗಿ ಮಾಡಿ. ಅಪ್ಪಂಗೊಂದು 5 ಮಿನಿಟ್ಸ್ ಈ ತರ ಹೇಳಿ, ಅಮ್ಮಂಗೊಂದು 5 ಮಿನಿಟ್ಸ್ ಹೇಳಿ. ಇದಾದ್ಮೇಲೆ ಆ ವ್ಯಕ್ತಿನ ಚೂಸ್ ಮಾಡ್ಕೊಳ್ಳಿ. ಯಾರು ನಿಮ್ಗೆ ತುಂಬಾ ಡೀಪ್ ಆಗಿ ಹರ್ಟ್ ಮಾಡಿರೋ, ಅದು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ಲಿ ಯಾರೋ ತುಂಬಾ ಡೀಪ್ ಆಗಿ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ಆ ತರದ ವಿಚಾರಗಳಂತ ಬಂದಾಗ ಫಸ್ಟ್ ಹೀಲ್ ಮಾಡ್ಕೊಂಡು ಅದಾದ್ಮೇಲೆ ಮೂವ್ ಆನ್ ಆಗಿ, ಅಂದ್ರೆ ಅವ್ರನ್ನ ಕ್ಷಮಿಸಿ. ರೈಟ್ ಇಟ್ ಡೌನ್ ಆನ್ ದ ಪೇಪರ್. ಡಿಯರ್ ಯೂನಿವರ್ಸ್, ನಾನು ಈ ವ್ಯಕ್ತಿನ ಕ್ಷಮಿಸ್ತಾ ಇದ್ದೀನಿ, ಜೊತೆಗೆ ನಾನು ನನ್ನನ್ನು ಕೂಡ ಕ್ಷಮಿಸ್ಕೊಂಡಿದ್ದೀನಿ ಅಂತಾನು ಬರೀ. ಬರೀ ಬೇರೆಯವ್ರನ್ನ ಕ್ಷಮಿಸೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನು ಕೂಡ ನೀವು ಕ್ಷಮಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ಆ ಪೇಪರಲ್ಲಿ ಬರೀರಿ, ಏನಪ್ಪಾ ಅಂದ್ರೆ, ಡಿಯರ್ ಯೂನಿವರ್ಸ್, ನಾನು ಇವತ್ತಿಂದ ನನ್ನ ಹಳೆ ಪಾಸ್ಟ್ ಸ್ಟೋರೀಸ್ ಏನೆಲ್ಲ ಇತ್ತು ಅದೆಲ್ಲವನ್ನು ಮರ್ತಿದ್ದೀನಿ. ಇವಾಗ ಆ ವ್ಯಕ್ತಿನ ನಾನು ಕ್ಷಮಿಸಿದೀನಿ, ಜೊತೆಗೆ ನಾನು ನನ್ನನ್ನು ಕೂಡ ಕ್ಷಮಿಸ್ಕೊಂಡಿದ್ದೀನಿ. ಈ ತರ ಡೈಲಿ 1-2 ಲೈನ್ ಬರುತ್ತಾ, 3 ಲೈನ್ ಬರುತ್ತಾ, ಇಟ್ಸ್ ಓಕೆ. ಬರೆಯೋದನ್ನ ಕಲ್ತ್ಕೊಳ್ಳಿ. ಡೈಲಿ ಪ್ರಾಕ್ಟೀಸ್ ಮಾಡಿ. ಬರಿತಾ 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 ಡೆಫಿನೆಟ್ಲಿ ಆ ವ್ಯಕ್ತಿನ ನೀವು ಕ್ಷಮಿಸ್ತೀರ, ನೋ ಮ್ಯಾಟರ್ ವಾಟ್. ಜೊತೆಗೆ ಆ ವ್ಯಕ್ತಿಗೆ ಥ್ಯಾಂಕ್ಸ್ ಕೂಡ ಹೇಳಿ, ಬಿಕಾಸ್ ಅವ್ರು ಅವತ್ ಆ ಕೆಲಸ ಮಾಡಿದ್ರಿಂದನೋ, ಬಿಟ್ಟೋದ್ರಿಂದನೋ ಇನ್ನೊಂದವರೆಗೂ ಬರೋಕ್ ಸಾಧ್ಯ ಆಗಿದೆ ಅಲ್ವಾ. ಸೊ ಹಾಗಾಗಿ ಪ್ಲೀಸ್ ಹೀಲ್ ಯುವರ್ ಪಾಸ್ಟ್ ರಿಲೇಶನ್ಶಿಪ್. ಪ್ರತಿ ದಿವಸ ಬರೀರಿ. 21 ಡೇಸ್ ಮಾಡಿ ನೋಡಿ, ಅಥವಾ ಮೋರ್ ದನ್ 21 ಡೇಸ್ ಮಾಡಿ. ಯು ವಿಲ್ ಸಿ ದ ಅಮೇಸಿಂಗ್ ರಿಸಲ್ಟ್ಸ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ಹೀಲ್ ಯುವರ್ ಪಾಸ್ಟ್ ರಿಲೇಶನ್ಶಿಪ್, ಓಕೆನಾ? ಇವಾಗ ಸೆಕೆಂಡ್ ಬರೋದಾದ್ರೆ, ಗೆಟ್ ಅ ಕ್ಲಾರಿಟಿ. ನಿಮ್ಗೆ ಯಾವ ತರ ಕ್ವಾಲಿಟೀಸ್ ಆಫ್ ಇರೋ ರಿಲೇಶನ್ಶಿಪ್ ನ ನೀವು ಅಟ್ರಾಕ್ಟ್ ಮಾಡ್ಬೇಕು ಅಂತ ಇದ್ದೀರಾ. ಸೊ ಟೇಕ್ ಅ ಪೇಪರ್, ಆಯ್ತಾ? ಪೇಪರ್ ತಗೊಂಡು ಜಸ್ಟ್ ಕ್ವಾಲಿಟೀಸ್ ನ ಬರ್ಕೊಂಡು ಹೋಗಿ. ಲೈಕ್ ನಿಮ್ ಹುಡುಗ ಅಥವಾ ನಿಮ್ಮ ಹುಡುಗಿ ಯಾವ ತರ ಇರಬೇಕು, ಗುಡ್ ಲುಕಿಂಗ್ ಅಂಡ್ ಕೈಂಡ್ ಹಾರ್ಟೆಡ್ ಪರ್ಸನ್,
ವೆಲ್ ಎಜುಕೇಟೆಡ್ ಅಂಡ್ ವರ್ಕಿಂಗ್ ವುಮೆನ್ ಅಥವಾ ಏನಂತಾರೆ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಅವ್ರಿಗೆ ಇಷ್ಟ ಆಗಿರೋ ಫೀಲ್ಡ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಇರಬೇಕು ಅಂತ ನೀವ್ ಇಷ್ಟಪಡ್ತೀರಾ ಅದನ್ನ ಆಗಿರ್ಬೋದು, ಪಾರ್ಟಿ ಪರ್ಸನ್ನ ಕ್ವಾಲಿಟೀಸ್ ನ ಬರ್ಕೊಂಡು ಹೋಗಿ. ಎಕ್ಸಾಕ್ಟ್ಲಿ ಒಬ್ಬ ವ್ಯಕ್ತಿ ನಿಮ್ ಕ್ವಾಲಿಟೀಸ್ ಅಂದ ಗುಣಗಳು ಯಾವ ತರ ಇರಬೇಕು ಆ ವ್ಯಕ್ತಿಲಿ ಅಂತ ಒಂದು ಪೇಪರ್ ತಗೊಂಡು ಎಲ್ಲಾನು ಬರ್ಕೊಳ್ಳಿ. ಕೂತು ಯೋಚನೆ ಮಾಡಿ ಬರೀರಿ, ಎರ್ರಾ ಬಿರ್ರಿ ಅವ್ರು ಬರೆದ್ರು ಅವ್ರಿಗಾಯ್ತು ಅಂತ ಬರೆಯಕ್ ಹೋಗ್ಬೇಡಿ. ನಿಮ್ ಮನಸ್ಸಿಗೆ ಏನ್ ಖುಷಿ ಕೊಡುತ್ತೋ ಏನ್ ನೆನಪಾಗುತ್ತೋ ಅದನ್ನ ಮಾತ್ರ ಬರೀರಿ. ಓಕೆನಾ? ಸೊ ಥರ್ಡ್ ಸ್ಟೆಪ್ ಬಂದು ಡೈಲಿ ನೈಟು ಮಲ್ಕೊಳ್ಳೋ ಮುಂಚೆ ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ಕೂಡಲೇ ವಿಜುವಲೈಸೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ನಿಮ್ಗೆ ಕಷ್ಟ ಆಗೋದಾದ್ರೆ ನೀವು ಫಸ್ಟ್ ವಿಷನ್ ಬೋರ್ಡ್ ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಬಿಕಾಸ್ ಇಲ್ಲಿ ಎಲ್ರು ಡಿಫ್ರೆಂಟ್ ಪೀಪಲ್ ಅಲ್ವಾ. ಅಂದ್ರೆ ಇವಾಗ ಒಬ್ಬೊಬ್ರ ಕಡೆ ಮದ್ವೆ ಸಂಪ್ರದಾಯಗಳು ಡಿಫ್ರೆಂಟ್ ಆಗಿರುತ್ತೆ. ನೀವು ಪಿಂಟ್ರೆಸ್ಟ್ ಅಂತ ಅಪ್ಲಿಕೇಶನ್ ಇದೆ, ಅಲ್ಲಿ ಹೋಗಿ ನಿಮ್ಗೆ ಯಾವ ತರ ಪಿಕ್ಚರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವ್ ಬೇಕಾದ್ರೆ ಫೋಟೋನ ಮುಖನ ಕಟ್ ಮಾಡ್ಬಿಡಿ, ಫೋಟೋ ಹಾಕೋದ್ ಬೇಡ. ಜಸ್ಟ್ ಕತ್ತೋರ್ಗು ತಗೊಂಡು ಅಥವಾ ನಿಮ್ದು ಆಲ್ರೆಡಿ ಪಾರ್ಟ್ನರ್ ಮನೇಲೆಲ್ಲ ಫಿಕ್ಸ್ ಆಗಿದೆ ಅನ್ನೋದೇ ಆದ್ರೆ ಜಸ್ಟ್ ಅವ್ರದ್ದೇ ನಿಮ್ಮಿಬ್ರದ್ದು ಎಲ್ಲೋ ಒಂದ್ ಜಮೀನಿಲೋ ಹಾಕಿದ್ರೆ ನಿಮ್ಗೆ ಒಂದ್ ಒಳ್ಳೆ ಫೋಟೋ ಕೊಡುತ್ತೆ. ಸೊ ಅಲ್ಲಿಂದ ತಗೊಂಡು ಫೋಟೋನ ಅಂಟಿಸ್ಕೊಂಡು ಅಥವಾ ಡೈಲಿ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಫೋನ್ಗಿಂತ ನಿಮ್ಮ ಹತ್ರ ಒರಿಜಿನಲ್ ಆಗಿದ್ರೆ ಫಿಸಿಕಲಿ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ನ ರೆಕಮೆಂಡೇಶನ್. ಸೊ ಪ್ರತಿ ದಿವಸ ಆ ಫೋಟೋನ ನೋಡಿದ್ರೆ ನಿಮ್ ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ಬರಕ್ ಸ್ಟಾರ್ಟ್ ಆಗುತ್ತಲ್ವಾ. ಇವಾಗ ಈಸಿ ಆಗುತ್ತೆ ನಿಮ್ಗೆ ವಿಜುವಲೈಸೇಷನ್ ಮಾಡಕ್ಕೆ. ಸೊ ಹಂಗಾಗಿ ಪ್ರತಿ ದಿವಸ ಮಲ್ಕೊಳ್ಳೋ ಮುಂಚೆ ಮತ್ತೆ ಬೆಳಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ವಿಜುವಲೈಸಿಂಗ್ ಎಂಡ್ ರಿಸಲ್ಟ್, ನಾಟ್ ಪ್ರೋಸೆಸ್ ಬಗ್ಗೆ ರಿಸಲ್ಟ್ ಮಾಡಬೇಡಿ. ಅಂದ್ರೆ ನಾನು ಇವತ್ತು ಹೋಗ್ತಾ ಇದ್ದೀನಿ, ನಮ್ಮ ಹುಡುಗನ್ ಮೀಟ್ ಮಾಡ್ತಾ ಇದ್ದೀನಿ, ನಮ್ಮ ಮನೇಲಿ ಹೇಳಿದ್ವಿ, ಅವ್ರು ಬಂದ್ರು ಇವ್ರು ಬಂದ್ರು, ಇದೆಲ್ಲ ಎಂಡ್ ರಿಸಲ್ಟ್, ಎಂಡ್ ಗೋಲ್ ಏನಾಗಿರ್ಬೇಕು ನಿಮ್ಗೆ. ನೀವು ಇಬ್ರು ಒಂದು ಬೆಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಮಾಡ್ತಿರೋದನ್ನ ವಿಜುವಲೈಸ್ ಮಾಡಿ. ಅಂಡ್ ನಿಮ್ ಕೆಲಸ ಮಾಡ್ಬೇಕಾದ್ರೆ ನಿಮ್ ಹುಡುಗನೋ ನಿಮ್ ಹುಡುಗಿನೋ ಬಂದು ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ, ಅದನ್ನ ವಿಜುವಲೈಸ್ ಮಾಡಿ. ಆಮೇಲೆ ಯಾವ ಪ್ಲೇಸ್ಗೆ ನೀವು ಟ್ರಾವೆಲ್ ಮಾಡ್ತೀರಾ ಎವ್ರಿ ವೀಕ್ ಅಥವಾ ಎವ್ರಿ ಮಂತ್ಲಿ ಒನ್ಸ್ ಟ್ವೈಸ್ ಆ ಥರದ್ದು ನೀವು ಎಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟಪಡ್ತೀರಾ ಆ ಪ್ಲೇಸಸ್ ಯಾವುದು, ಆ ಪ್ಲೇಸಸ್ ನ ನೆನಪು ಮಾಡ್ಕೊಳ್ಳಿ. ಅದನ್ನ ವಿಜುವಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎವ್ರಿ ಸಿಂಗಲ್ ನೈಟ್ ಬಿಫೋರ್ ಮಲ್ಕೊಳ್ಳೋ ಮುಂಚೆ ಬೆಳಗ್ಗೆ ಎದ್ದು ಕೂಡಲೇ. ವಿಜುವಲೈಸೇಷನ್ ಹೆಂಗ್ ಮಾಡ್ಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಾಕಿದ್ದೀನಿ, ನೀವು ಅದ್ರ ಪ್ರಕಾರ ಹೋಗಕ್ ಸ್ಟಾರ್ಟ್ ಮಾಡ್ಬೋದು. ದಿಸ್ ಇಸ್ ಥರ್ಡ್ ಸ್ಟೆಪ್ ಆಯ್ತು. ಫೋರ್ತ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟು ಅಂಡ್ ನಿಮ್ಮಲ್ಲಿ ನೋಡ್ತಿರೋ ತುಂಬಾ ಜನ ನನ್ನನ್ನು ಸೇರಿ ಒಂದ್ ಟೈಮಲ್ಲಿ ತುಂಬಾ ಇಗ್ನೋರ್ ಮಾಡಿದಂಥದ್ದು ಸೆಲ್ಫ್ ಲವ್. ನಾವ್ ಅನ್ಕೋತೀವಿ ಸೆಲ್ಫ್ ಲವ್ ಇಟ್ಸ್ ಈಸಿ, ಅದು ಎಲ್ರಿಗೂ ಗೊತ್ತಿರೋದು. ಗುರು ಎಲ್ರಿಗೂ ಗೊತ್ತಿರೋ ನೀನ್ ಯಾಕೆ ಗುರು ಪ್ರಾಕ್ಟೀಸ್ ಮಾಡಿ ನಿನ್ ಲೈಫ್ ಚೇಂಜ್ ಮಾಡ್ಕೊಂಡಿಲ್ಲ ಅಲ್ವಾ? ನಿಜ ಅಲ್ವಾ? ಸೊ ಎವ್ರಿ ಸಿಂಗಲ್ ಡೇ ಎಷ್ಟು ಸಲ ನಿಮ್ಗೆ ಟೈಮ್ ಸಿಗುತ್ತೋ ಅವಾಗಲೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ಲೀಸ್ ನಿಮ್ ಜೊತೆ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಿ. ಅಂಡ್ ನಿಮ್ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವೆಷ್ಟು ನಿಮ್ ಜೊತೆ ಕಾನ್ವರ್ಸೇಷನ್ ಮಾಡ್ತಿರಲ್ಲ ಬೇರೆಯವ್ರ ಜೊತೆ ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಗೆ ಸ್ವಲ್ಪನೇ ನಿಮ್ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಒಂದು ಲೈಫ್ ಅಂತ ಬಂದ್ಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ. ಫಸ್ಟ್ ಕಣ್ಣಿ ಮುಂದೆ ನಿಂತ್ಕೊಂಡು ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಯೋರ್ ಸೆಲ್ಫ್. ಇವತ್ತೊಂದು ಚಿಕ್ಕದಾಗಿ ಏನೋ ಒಂದು ಮಾಡಿದ್ರ ಬೆನ್ ತಟ್ಟಿ ಹೇಳ್ಕೊಳ್ಳಿ, ಐ ಅಪ್ರಿಶಿಯೇಟ್ ಯು ರಂಜಿತಾ, ನೀನ್ ಏನೋ ಸಮಥಿಂಗ್ ಮಾಡ್ದೆ ವಾವ್ ಅನ್ನೋ ತರದ್ನ ಪ್ರತಿ ದಿವಸ ಅಪ್ರಿಶಿಯೇಟ್ ಯೋರ್ ಸೆಲ್ಫ್, ಲವ್ ಯೋರ್ ಸೆಲ್ಫ್, ಲವ್ ಯೋರ್ ಬಾಡಿ, ಲವ್ ಯೋರ್ ಹೇರ್, ಲವ್ ದ ವೇ ಯೋರ್, ನಿಮ್ ಬಾಡಿ ಶೇಪ್ ಹೆಂಗಾದ್ರೂ ಇರ್ಲಿ, ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ, ಇಟ್ಸ್ ಓಕೆ. ಫಸ್ಟ್ ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು. ಫಸ್ಟ್ ಫ್ಯೂ ಡೇಸ್ ಮೇ ನಾಟ್ ಬಿ ನಿಮ್ಗೆ ಕಷ್ಟ ಆಗ್ಬೋದು, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಅನ್ಬೋದು. ಬಟ್ ಟ್ರಸ್ಟ್ ಮೀ, ಹೋಗ್ತಾ 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 ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ವರ್ಕ್ಔಟ್ ಆಗುತ್ತೆ. ಟ್ರೈ ಮಾಡಿ. ಕಣ್ಣೆ ಮುಂದೆ ನಿಂತ್ಕೊಂಡು ಫಸ್ಟ್ ಒಂದು ಸ್ಮೈಲ್ ಮಾಡಿ, ಹಾಯ್ ರಂಜಿತಾ ಹೆಂಗಿದ್ಯಾ ಅಂತ ಹೇಳಿ. ಸೂಪರ್ ಆಗಿ ಕಾಣಿಸ್ತಿದ್ಯಾ ಇವತ್ತು, ರೆಡ್ ಲಿಪ್ಸ್ಟಿಕ್ ಹಾಕೊಂಡಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಹೈಲೈಟ್ ಮಾಡ್ತಿದೆ ನಿನ್ಗೆ, ನಿನ್ ಬ್ಯೂಟಿಫುಲ್ ಹೇರ್ ಎಷ್ಟು ಚೆನ್ನಾಗಿದೆ, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ನೀನು ಫಿಸಿಕಲಿ ಮೆಂಟಲಿ ಎಮೋಷನಲಿ ಗ್ರೋತ್ ಆಗ್ತಿದೆ ಎವ್ರಿ ಸಿಂಗಲ್ ಡೇ, ತುಂಬಾ ಸಕ್ಸಸ್ಫುಲ್ ಆಗಿದ್ಯಾ, ಐ ಲವ್ ಯು ಸೋ ಮಚ್, ಯು ಆರ್ ಸೋ ಕೈಂಡ್ ಹಾರ್ಟೆಡ್ ಪರ್ಸನ್, ಯು ಆರ್ ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್, ಐ ಲವ್ ಯು ಸೋ ಮಚ್ ರಂಜಿತಾ. ಈ ತರ ನೀವು ಕಣ್ಣಿ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ಲವ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಬರೋದಾದ್ರೆ ಪಾಸಿಟಿವ್ ಅಫರ್ಮೇಷನ್ಸ್. ನಮ್ಮ ಏನು ಸಬ್ ಕಾನ್ಶಿಯಸ್ ಬ್ರೈನ್ ನ ರೀಪ್ರೋಗ್ರಾಮಿಂಗ್ ಮಾಡಕ್ಕೆ ಅಫರ್ಮೇಷನ್
ಒಂದು ಟೂಲ್ ಅಂತ ಹೇಳ್ಬೋದು. ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಹೆಂಗ್ ಮಾಡ್ಬೋದು ಅಂದ್ರೆ, ಸೊ ಡೈಲಿ ಒಂದು ಪೇಪರ್ ತಗೊಂಡು ನೀವು ಪೇಪರಲ್ಲಿ ಅಫರ್ಮೇಶನ್ ಬರ್ದು ಡೈಲಿ ಓದ್ಬೋದು, ಎಷ್ಟು ಸಲ ಬೇಕಾದ್ರೂ ಓದ್ಬೋದು. ಅಥವಾ ನೀವು ಡೈಲಿ ಒಂದು ಅಫರ್ಮೇಶನ್ ಫಿಕ್ಸ್ ಮಾಡಿಕೊಂಡು ಡೈಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಷ್ಟು ಸಲ ಬೇಕಿದ್ರು ಬರಿಬೋದು. ಒಂದು ಪೇಜ್ ಗಟ್ಲೆ ಎಷ್ಟಾಗುತ್ತೋ, ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಆದ್ರೂ ಬರಿಬೋದು. ಡೈಲಿ ಓದ್ತಾನೆ ಇರಿ, ಬರಿತಾನೆ ಇರಿ. ಒಟ್ನಲ್ಲಿ ನಿಮ್ಮ ಬ್ರೈನ್ ರೀಪ್ರೋಗ್ರಾಮಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅಫರ್ಮೇಶನ್ ನಿಮ್ಗೆ ಇವಾಗಂತೂ ಜೆಮಿನಿ, ಚಾಟ್ GPT ಏನೇನೋ ಆಪ್ಷನ್ಸ್ ಇದೆ ಗೈಸ್. ಸುಮ್ನೆ ಹೋಗ್ಬಿಟ್ಟು ಇಂಗ್ಲಿಷಲ್ಲಿ ಅರ್ಧಂಬರ್ಧಂ ಇಂಗ್ಲಿಷ್ ಟೈಪ್ ಮಾಡಿ ಆಯ್ತಾ, ನಂಗೆ ಈ ತರ ಒಂದು ಕರೆಕ್ಟ್ ಸೆಂಟೆನ್ಸ್ ಕೊಡು ಅಂದ್ರೆ ಪ್ರಾಪರ್ ಆಗಿ ಸೆಂಟೆನ್ಸ್ ಕೊಡುತ್ತೆ. ನೀವು ಬರೀ ಅದಕ್ಕೆ ಏನಾದ್ರು ಒಂದು ಪ್ರಾಂಪ್ಟ್ ಕೊಡ್ಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಇವಾಗ ಕೇರಿಂಗ್ ಬಾಯ್, ರೆಸ್ಪೆಕ್ಟಿವ್, ವ್ಯಾಲ್ಯೂ ಇರೋಂಥ ಹುಡುಗ ಅಂತ ಒಂದಷ್ಟು ಟೈಪ್ ಮಾಡಿದ್ರೆ ಇದನ್ನ ಸೆಂಟೆನ್ಸ್ ಮುಖಾಂತರ ನನಗೆ ಕೊಡು ಅಂದ್ರೆ ಆರಾಮಾಗಿ ಕೊಡುತ್ತೆ. ಸೊ ಏನು ತಲೆ ಕೆಡ್ಸ್ಕೊಬೇಡಿ, ಯಾರ ಹತ್ರನೂ ಕೇಳಕ್ ಹೋಗ್ಬೇಡಿ, ಜಸ್ಟ್ ಗೂಗಲಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಇಫ್ ಪಾಸಿಬಲ್ ನಂಗೆ ನೆನಪಾದ್ರೆ ನಾನು ಸೈಡಲ್ಲಿ ಹಾಕಿರ್ತೀನಿ, ಇಲ್ಲ ಟೈಪ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆನಾ? ಸೊ ಅಫರ್ಮೇಶನ್ ಪ್ರತಿ ದಿವಸ ಓದಿ, ಪ್ರತಿ ದಿವಸ ಬರೀತೀರಿ, ನಿಮ್ಗೆ ತುಂಬಾ ಅದೊಂಥರ ಮೈಂಡಲ್ಲಿ ಕುತ್ಕೊಂಡ್ಬಿಡ್ಬೇಕು ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಅಫರ್ಮೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ, ಪಾಸಿಟಿವ್ ಅಫರ್ಮೇಶನ್ಸ್. ಓಕೆ, ನೆಕ್ಸ್ಟ್ ಬಂದು ಕ್ರಿಯೇಟ್ ಸ್ಪೇಸ್. ಅಂದ್ರೆ ಇವಾಗ ಹೊಸದಾಗಿ ಲವ್ ಎಲ್ಲ ಹುಡುಕ್ತಿರ್ತಾರ, ಮ್ಯಾರೇಜಸ್ ಹುಡುಕ್ತಿರ್ತಾರ, ಓಪನ್ ಆಗಿ ಹೋಗಿ ಮೀಟ್ ಮಾಡೋದು, ಮಾತಾಡೋದು, ಇವೆಲ್ಲರೂ ನಾವು ಇರ್ಬೇಕಾಯ್ತು. ಅದೇ ಹುಡ್ಕೊಂಡ್ ಬಂದ್ಬಿಡ್ಲಿ ಅನ್ನೋದಲ್ಲ. ಬಿಕಾಸ್ ನಿಮ್ ಕ್ವಾಲಿಟೀಸ್ ನೀವು ಹುಡ್ಕೊಂಡು ಹೋಗಿ ಮೀಟ್ ಮಾಡಿ ಮಾತಾಡ್ತಾ, ಅಂದ್ರೆ ಬೇರೆ ಬೇರೆ ಜನರನ್ನ ಮೀಟ್ ಮಾಡೋದು, ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರ್ಬೋದು, ನಿಮ್ ಡ್ರೀಮ್ ಪಾರ್ಟ್ನರು, ಫ್ಯಾಮಿಲಿ ಪಾರ್ಟೀಸ್ ಅಲ್ಲೋ ಈವೆಂಟ್ಸ್ ಅಲ್ಲೆಲ್ಲೋ ಬಂದಿರ್ಬೋದು. ಸೊ ಹಂಗಾಗಿ ಹೋಗಿ ಮೀಟ್ ಮಾಡಿ ಮಾತಾಡಿ ಮಿಂಗಲ್ ಆಗಿ ಪೀಪಲ್ ಜೊತೆ, ನಿಮ್ಗೆ ಗೊತ್ತಾಗುತ್ತೆ. ಹಂಗನ್ಬಿಟ್ಟು ನಿಮ್ ಡ್ರೀಮ್ಸ್ ಇದು ನಂದು ಕ್ವಾಲಿಟೀಸ್ ಅಂತ ಎಲ್ಲೂ ಹೇಳ್ಕೋಬೇಡಿ. ಸೊ ನಿಮ್ ಡ್ರೀಮ್ ಆಗೋವರೆಗೂ ಯಾರ ಹತ್ರನೂ ಹೇಳ್ಬೇಡ, ಗುರು ನಾನು ಇದನ್ನ ಹೇಳ್ತಾ ಇದ್ದೀನಿ, ಯಾರ ಹತ್ರನೂ ಹೇಳ್ಕೋಬೇಡಿ. ಸೊ ಜಸ್ಟ್ ಹೋಗಿ ಪೀಪಲ್ ಜೊತೆ ಮಿಂಗಲ್ ಆಗಿ, ಸೋಷಿಯಲೈಸ್ ಆಗಿ ಮಾತಾಡಿ, ಬ್ಲೈಂಡ್ ಆಗಿ ಬಿಲೀವ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಮಿಂಗಲ್, ನೋಡೋಣ, ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಿ, ಏನೂ ತಪ್ಪಿಲ್ಲ ಗೈಸ್. ಆ ಕಾಲದಲ್ಲಿ ಇತ್ತು ಹಂಗೆ ಬ್ಲೈಂಡ್ ಆಗಿ ಮದ್ವೆ ಆಗೋದು, ಬಟ್ ಇವಾಗೆಲ್ಲ ಹಂಗಿಲ್ವಲ್ಲ. ಸೊ ಹೋಗಿ ಕೂತ್ಕೊಳ್ಳಿ, ಮಾತಾಡಿ, ಹೆಂಗ್ ಅನ್ಸುತ್ತೆ, ಸೇಫ್ ಆಗಿ, ಒಟ್ನಲ್ಲಿ ನಿಮ್ ಸೇಫ್ಟಿನ ನೋಡ್ಕೊಂಡು ನೀವು ಹೋಗಿ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಮೀಟ್ ಮಾಡೋದು, ಅದು ನಿಮ್ಗೆ ಒಂದ್ ಕಡೆಯಿಂದ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಒನ್. ನೀವು ಆಪ್ಷನಲ್ ಆಗಾದ್ರು ಇಟ್ಕೋಬಹುದು, ಅಥವಾ ನೀವು ಮಾಡಂಗಿದ್ರೆ ಮಾಡ್ಬೋದು, ಇಟ್ಸ್ ಅಪ್ ಟು ಯು. ನೆಕ್ಸ್ಟ್ ಬಂದು ಡಿಟ್ಯಾಚ್ ಆಗೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡ್ ಬಂದ್ರಿ, ಇವಾಗ ಡಿಟ್ಯಾಚ್ ಟೈಮ್ ಅಂದ್ರೆ ಇವಾಗ ಆಗುತ್ತೋ ಇಲ್ಲೋ, ಹೆಂಗಾಗುತ್ತೆ, ಯಾರು ಕೊಡ್ತಾರೆ, ನಾನ್ ನೋಡ್ರೆ ಪೊಸಿಷನ್ ಹಿಂಗಿದೆ ಹಂಗಿದೆ ಅಂತ ಅನ್ಕೊಳ್ಳೋದನ್ನ ಸ್ಟಾಪ್ ಮಾಡಿ. ಫಸ್ಟ್ ಡಿಟ್ಯಾಚ್ ಅಂದ್ರೆ ಇವಾಗ ಏನ್ ಟೆಕ್ನಿಕ್ ಅಥವಾ ಹೇಳ್ದದೆಲ್ಲ ಮಾಡ್ತೀರಾ, ಅಫರ್ಮೇಶನ್ ಬೆಳಗ್ಗೆ ಹೇಳ್ತೀರಾ, ಇಡೀ ದಿನ ನಿಮ್ ಪಾಡೆ ನೀವು ಕೆಲ್ಸದಲ್ಲಿ ಬ್ಯುಸಿ ಆಗಿ, ಇನ್ ಕೇಸ್ ನಿಮ್ಗೆ ಆ ವಿಚಾರ ಭಯ ಆಗ್ತಿದೆ, ಪದೇ ಪದೇ ನೆನಪಾಗುತ್ತೆ, ನೆಗೆಟಿವ್ ಬರ್ತಿದೆ ಅಂದ್ರೆ ಮತ್ತೆ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳೋದು, ಅಥವಾ ರ್ಯಾಂಡಮ್ ಆಗಿ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋದು, ಒಳ್ಳೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಈ ತರದ್ನ ಮಾಡ್ತಾ ಮಾಡ್ತಾ ಇದ್ರೆ ನೀವು ಡಿಟ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಅದರಿಂದ ಆಚೆ ಬರ್ತೀರಾ. ಅದು ಆಗ್ಲಿ, ಅದ್ರ ಪಾಡ್ಗೆ ಅದ್ ಬಿಟ್ಬಿಡಿ, ಯೂನಿವರ್ಸ್ಗೆ ಬಿಡಿ, ಸರೆಂಡರ್ ಆಗಿ. ಅಂಡ್ ಸ್ವಲ್ಪ ಪೇಷನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಗ್ಲಿ ಅವ್ರಿಗಾಯ್ತು, ನನ್ಗಾಗಿ ಈ ತರದನ್ನ ಮಾಡಕ್ ಹೋಗ್ಬೇಡಿ, ಇನ್ನು ಮುಂದೆಯಿಂದ ದಯವಿಟ್ಟು ಮಾಡ್ಬೇಡಿ. ಸೊ ಯೂನಿವರ್ಸಿಗೆ ಬಿಡಿ, ಅಥವಾ ನೀವು ನಂಬಿರೋ ದೇವ್ರಿಗೆ ಬಿಡಿ, ಅವರು ನೋಡ್ಕೊಂತಾರೆ, ಎಲ್ಲ ಒಳ್ಳೇದಾಗುತ್ತಪ್ಪ, ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡೋಣ ಅಂತ ಹೇಳಿ. ಸೊ ಡಿಟ್ಯಾಚ್ಮೆಂಟ್, ಸರೆಂಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಮಾತ್ರ ಯಾವುದೇ ಮ್ಯಾನಿಫೆಸ್ಟೇಷನ್ ನಿಮ್ ಲೈಫಲ್ಲಿ ಇನ್ನೊಂದು ಏನೋ ಮತ್ತೊಂದು ಮಾಡಿದಾಗ ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಅದ್ರ ಪಾಡಿಗೆ ಅದು ಹೊಸದಾಗಿ ಕ್ರಿಯೇಟ್ ಆಗಿ ಬರೋವರೆಗೂ ವೆಯ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಅಟ್ ಲಾಸ್ಟ್ ಬಂದ್ಬಿಟ್ಟು ಒಂದು ಲವ್ ಲೆಟರ್ನ ಬರಿಬೇಕು ಇವಾಗ ನೀವು, ಆಯ್ತಾ? ಸೊ ಹೆಂಗ್ ಬರಿಬೇಕು ಅಂದ್ರೆ, ಸೊ ಒಂದು ಖಾಲಿ ಹಾಳೆನ ತಗೊಂಡು, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಒಂದು 2-3 ಲೈನು ಯೂನಿವರ್ಸ್ನ ಅಪ್ರಿಶಿಯೇಟ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಎಷ್ಟೆಲ್ಲ ಕೊಟ್ಟಿದ್ಯಾ, ನನ್ನ ವಿಶಸ್ನೆಲ್ಲ ಫುಲ್ಫಿಲ್ ಮಾಡಿದ್ಯಾ, ಐ ಲವ್ ಯು ಸೋ ಮಚ್, ಯು ಆರ್ ಸೋ ಕೈಂಡ್, ಯು ಆರ್ ಅಮೇಝಿಂಗ್, ನಾನಂದ್ರೆ ನಿಮ್ಗೆ ತುಂಬಾ ಇಷ್ಟ, ಐ ಆಮ್ ಯುವರ್ ಫೇವ್ರೆಟ್ ಚೈಲ್ಡ್. ಸೊ ಈ ತರ ಯೂನಿವರ್ಸ್ನ ಒಂದು 2 ಲೈನಲ್ಲಿ ಅಪ್ರಿಶಿಯೇಟ್ ಮಾಡಿ, ಆಯ್ತಾ? ಅದಾದ್ಮೇಲೆ ಇವಾಗ ನಿಮ್ಮ ಲವ್ ಲೈಫ್ ನಿಮ್ಗೆ ಸಿಕ್ಕಿದಾರ, ಆಯ್ತಾ? ಇವಾಗ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತ ಬರೆಯುವಂಥದ್ದು. ಡಿಯರ್ ಯೂನಿವರ್ಸ್, ತುಂಬಾ ಥ್ಯಾಂಕ್ ಯು, ನಾನು ಅನ್ಕೊಂಡಂಗೆ, ನನ್ನ ವಿಶ್ ಇದ್ದಂಗೆ ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ನಂಗೆ ಸಿಕ್ಕಿದಾಳೆ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಯೂನಿವರ್ಸ್. ಮಧ್ಯದಲ್ಲಿ ಗ್ರಾಟಿಟ್ಯೂಡ್ನು ಕೂಡ ಆಡ್ ಮಾಡ್ಕೊಂಡು ಹೋಗಿ, ಐ ಲವ್ ಯು ಯೂನಿವರ್ಸ್,
ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು ಅನ್ಕೊಂಡಂಗೆ ನಮ್ಮ ಹುಡುಗ ತುಂಬ ರೆಸ್ಪೆಕ್ಟ್ ಮಾಡ್ತಾನೆ, ತುಂಬ ವ್ಯಾಲ್ಯೂ ಮಾಡ್ತಾನೆ. ನಮ್ಮ ಅತ್ತೆ ಮಾವ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ. ನನ್ನ ಮದುವೆ ಇಷ್ಟು ಚೆನ್ನಾಗಾಯಿತು. ಮಿನಿಮಲ್ ಪೀಪಲ್ನ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದು ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕೊಟ್ಟರು. ತುಂಬ ಪಾಸಿಟಿವ್ ಆಗಿ ನನ್ನ ಲೈಫ್ ನಡೀತಿದೆ. ಆ್ಯಂಡ್ ಎವ್ರಿ ಡೇ ನಮ್ಮ ಹುಡುಗ ನಂಗೆ ಹೆಲ್ಪ್ ಮಾಡ್ತಾರೆ ಕೆಲಸ ಮಾಡಬೇಕಾದ್ರೆ. ಸೊ ಎಕ್ಸ್ಪೆಕ್ಟೆಡ್ ರೀಸನ್, ಒಂದು ಮದುವೆ ಆಗಿ 3 ಮಂತ್ಸ್ ಆಗಿದೆ. ನೀವು ಅನ್ಕೊಂಡಂಗೆ ಇದೆ ನಿಮ್ಮ ಲೈಫ್ ಇವಾಗ. ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೊಂಡು ಹೋಗಿ ಕನ್ನಡ ಇಂಗ್ಲೀಷ್ ಯಾವುದಾದ್ರೂ ಓಕೆ, ಎಲ್ಲ ಮಿಕ್ಸ್ ಮಾಡಿ ಸಹ ಬರಿಬೋದು. ಸೊ ಈ ಥರ ಒಂದು ಚಿಕ್ಕದಾಗಿ ಒಂದು ಲವ್ ಲೆಟರ್ನ ಬರೆದು ಲಾಸ್ಟಲ್ಲಿ ನಿಮ್ಮ ಸಿಗ್ನೇಚರ್ನ ಮಾಡಿಬಿಟ್ಟು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಪ್ರತಿ ದಿವಸ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಈ ಲವ್ ಲೆಟರ್ ತುಂಬಾ ಖುಷಿ ಕೊಡುತ್ತೆ ಗೈಸ್, ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಸೊ ಒಂಥರ ಚೆನ್ನಾಗಿ ಅನ್ಸುತ್ತೆ. ಯೂನಿವರ್ಸ್ಗೆ ಆಲ್ರೆಡಿ ಸಿಕ್ಕಿದಾಗ ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಕೊಡ್ಬೇಕಾದ್ರೆ ಹೆಂಗಿರುತ್ತಲ್ವಾ, ಸೊ ಹಾಗೆ ಲವ್ ಲೆಟರ್ನ ಬರೆದು ನಿಮ್ಮ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರು ನನ್ನ ಜೊತೆ 1-to-1 ಕ್ಲಾರಿಟಿ ಕಾಲ್ ಬುಕ್ ಮಾಡ್ಕೋಬೇಕು ಅಂತಾರೆ ನನ್ನ ಇಮೇಲ್ ಐ ಡಿನ ಇಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ನನಗೆ ಮ್ಯಾನಿಫೆಸ್ಟೇಷನ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ನಿಮ್ಗೇನಾದ್ರೂ ಹೀಲಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಜಸ್ಟ್ ಬೇಸಿಕ್ ಪುನೋ ಹೀಲಿಂಗ್ ಕಲಿಬೇಕು ಅಂತ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ, ನಾನು ಅದನ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡಿ ನನಗೆ ಕಾನ್ಫಿಡೆಂಟ್ ಬಂದ ಮೇಲೆನೆ ನಾನು ನಿಮ್ಮ ಮುಂದೆ ತಂದಿಡ್ತಾ ಇರೋದು. ಸೊ ಯಾರಿಗಾದ್ರೂ ಪುನೋ ಹೀಲಿಂಗ್ ಕಲಿಬೇಕು, ಬೇಸಿಕ್ ಕಲ್ತ್ಕೊಂಡು ನನ್ನ ಲೈಫ್ಗೆ ನಾನು ಅದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಪುನೋ ಅಂತ ಟೈಪ್ ಮಾಡಿ, ಅಥವಾ ಹೀಲಿಂಗ್ ಅಂತ ನನ್ನ ಮೇಲ್ ಐ ಡಿಗೆ ನೀವು ಕಳಿಸ್ಕೊಟ್ರೆ ನಾನು ಅದರ ಪ್ರೈಸ್, ಡೀಟೇಲ್ಸ್, ಕ್ಲಾಸಸ್, ಟೈಮಿಂಗ್ಸ್ ಎಲ್ಲವನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಜೊತೆ ನೀವು ವರ್ಕ್ ಮಾಡ್ಬೋದು 1-to-1 ಅಲ್ಲಿ. 1 ಮಂತ್ ನಿಮಗೆ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ ಹೀಲಿಂಗ್ ಬಗ್ಗೆ, ಬೇಸಿಕ್ ಮಾತ್ರನೇ, ಓಕೆನಾ? ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಮೇಲ್ ಐ ಡಿಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದಕ್ಕೆ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸೊ ನಾನು ನಿಮ್ಮ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಪುನೋ ಹೀಲರ್ ರಂಜಿತ್ ಪ್ರಕಾಶ್, ಸೈನಿಂಗ್ ಆಫ್. ಬಾಯ್.